ನಾನು ರಾಚಯ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದವು ಹೊಸ ಜಿಲ್ಲೆಯನ್ನು. ನಾನು ಮಂತ್ರಿ ಕೆಲಸ ಹೋಗಲೇ ಇಲ್ಲ. ನಾನು 2 ಸಾರಿ ಮುಖ್ಯಮಂತ್ರಿ ಆದೆ. ಅವರ ರಾಜಕೀಯದ ಕೊನೆಗಾಲ. ರಾಚಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು, ನಾನು ನಂಬ್ತಾ ಇರಲಿಲ್ಲ. ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು, ಹೊಸ ಜಿಲ್ಲೆಯನ್ನು ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ವಿ. JH ಪಟೇಲ್ರು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು. ವಾಟಾಳ್ ನಾಗರಾಜು, JH ಪಟೇಲ್ರು, ಮಾದೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ, ಅವರು ಅಲ್ಲೇ ಹೋದ್ರು ಬೆಟ್ಟಕ್ಕೆ. ನಾನು ರಾಚಯ್ಯನವರು, ನಿಮ್ಮ ತಂದೆಯವರು, ನೀನು ಇದ್ದೆ. ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು. ಅದಾದ್ಮೇಲೆ ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ.